ನೀನು ಯಾವ ಶಾಪ್ ಬೇಕು ತೋರಿಸು ಶಾರು ನಿಂಗೆ ತೋರಿಸ ಅವ್ರು ಇದು ಮಾಡ್ತಾರೆ. ಹಾಂ ಹಾಂ ಓಕೆ. ಇದಕ್ಕೆಲ್ಲ ಪೇಂಟ್ ಬೇರೆ ಬೇರೆ ಕಲರ್ ನೀನು ಇಟ್ಕೊಳ್ಳೋ ಶರತ್ತು. ಬೇರೆ ಬೇರೆ ಥರ ನಾವು ಬೇರೆ ಬೇರೆ ಥರ ನಾವು ಈಗ ಪೇಂಟ್ ಮಾಡ್ಬೋದು ಅದಕ್ಕೆ ಶೇಪಿಗೆ. ಗೊತ್ತಾಯ್ತಾ? ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ವೃತ್ತ ಇದೆ, ಇಲ್ಲಿ ಆಯತ ಇದೆ, ಇಲ್ಲಿ ಆಕೃತಿ ಇದೆಯಲ್ಲ, ಇವಕ್ಕೆ ಏನು ಮಾಡ್ಬೋದು ನಾವು ಬೇರೆ ಬೇರೆ ಕಲರನ್ನು ನಾವು ಪೇಂಟಿಂಗಲ್ಲಿ ಇದು ಮಾಡ್ಕೋಬೋದು. ಹಾಕಿ ನೋಡಿ. ನಿನ್ನ ಹೆಸರೇನು? ಹಾಂ ಪ್ರತೀಕ್ಷಾ. ಹಾಕ್ಬಾ. ಒಂದೊಂದು ಪ್ಯಾಟರ್ನ್ ಒಂದೊಂದು ಕಲರ್ ಹಾಕಿ. ಮಾಡಿ ಸರ್ ಬನ್ನಿ ನೀವು ಕೆಲಸ ಸರ್ ಬನ್ನಿ ಸರ್ ಇಲ್ಲಿ ಆಫ್ ಮಾಡಿ ಸರ್ ಸರ್ ಬನ್ನಿ ಆಯಿತಾ? ಏನು ಯಾವ್ದು ಬೇಕು ಶೇಪು ಇತ್ತು ಇದನ್ನು ಸರ್ ಲಂಬಕೋನ ತಗೋ ಇದು ಸೆಕೆಂಡ್. ಹಾಂ ಅದು ಹಾಂ ಅದನ್ನು ತಗೊಂಡು ಶೇಪ್ ಹಾಕ್ಬೋದು, ಕಲರ್ ಹಾಕ್ಬೋದು. ಎಸ್ ಶೇಪ್ ಅದು ಕಲರ್ ಹಾಕಿ ಹಾಗೆ ಒಂದು ಬಿಲ್ಡಿಂಗ್ ಕಟ್ತೀಯಾ? ಬಿಲ್ಡಿಂಗ್
ಇಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಸರ್ ಒಂದು 10 ನಿಮಿಷ ಆಗ್ಬಿಡೋಣ. ಪ್ರಾಜೆಕ್ಟ್ ಪ್ರಾಜೆಕ್ಟ್ ಯಾವುದೋ ಒಂದು ಪ್ರಾಜೆಕ್ಟ್ ಇರ್ತಾ ಇದ್ದೀನಿ. ಸಾಕು ಬಿಡೋಣ. ಪ್ರಾಜೆಕ್ಟ್ ಬಿಟ್ಟು ಎಲ್ಲ ಈಗ ಮಾಡ್ತೀರಾ? ಇಲ್ಲಿ ತೋರಿಸ್ಕೊಳ್ಳೋಣ, ಕೆಳಗೆ ತೋರಿಸ್ಕೊಳ್ಳೋಣ. ನೀವು ಅಲ್ಲಿಂದ ಬಿಟ್ಟರಲ್ಲ, ಹಾಂ, ಸರ್. ನೀವು ಅಲ್ಲಿ ಟೀಚ್ ಮಾಡಿ ಮಕ್ಕಳಿಗೆ. ಓಕೆನಾ? ಈಗ ನಾವು ಶಿಕ್ಷಣದಲ್ಲಿ ನಮ್ಮ ಒಂದು ಕಲಿಕೆಯಲ್ಲಿ ನಾವು ಕಂಪ್ಯೂಟರ್ ಅನ್ನ ನಾವು ಹೇಗೆ ಬಳಸ್ಕೋಬೇಕು, ಇದರಿಂದ ಏನು ಉಪಯೋಗ. ಕಂಪ್ಯೂಟರ್ ಅನ್ನ ಕಂಡುಹಿಡಿದವರು ಯಾರು? ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಕಂಪ್ಯೂಟರ್ ಅನ್ನ ಕಂಡುಹಿಡಿತಾರೆ. ಇದರಲ್ಲಿ ನಾವು ಇದನ್ನ ಹೆಂಗೆ ಬಳಕೆ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಪಾರ್ಟ್ಸ್ ಇದಾವೆ ಕಂಪ್ಯೂಟರ್ ಅಲ್ಲಿ. ಇದು ಟೋಟಲಿ ಕಂಪ್ಯೂಟರ್. ಇದಕ್ಕೆ ತನ್ನದೇ ಆದ ಪಾರ್ಟ್ಸ್ ಇದಾವೆ, ಬಿಡಿ ಭಾಗಗಳಿದಾವೆ. ಅರ್ಥ ಆಯ್ತಲ್ಲ? ಒಂದು ಫಸ್ಟ್ಗೆ ಇದು ಏನಂತಾರೆ, ಇದನ್ನ ಮೌಸ್ ಅಂತಾರೆ. ಇದೇನಿದು? ಮೌಸ್. ಇದು ಕೀಬೋರ್ಡ್. ಇದೇನಿದು? ಕೀಬೋರ್ಡ್. ಇದು ಮಾನಿಟರ್. ಇದೇನಿದು? ಮಾನಿಟರ್. ಇದು CPU ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ? CPU. ಮತ್ತೆ ಆಫ್ ಮಾಡ್ಬೋದಾ ಸರ್? ಅಶೋಕ್ ಸರ್, CPU ವಿಡಿಯೋ ಆಫ್ ಮಾಡಿ. ಸೆಕೆಂಡ್ ಆಗುತ್ತೆ, ಫೋಟೋ ತೆಗಿಬೇಕಾದ್ರೆ ಸರ್. ಇದು ಈಗ ಕಂಪ್ಯೂಟರ್ ಬಿಡಿ ಭಾಗಗಳ ಬಗ್ಗೆ ನಾವು ತಿಳ್ಕೊಂಡ್ವಲ್ವಾ? ಆ CPU ಅನ್ನ ಏನಂತ ಕರೀತಾರೆ? ಕಂಪ್ಯೂಟರ್ನ ಹೃದಯ ಭಾಗ ಅಂತ ಕರೀತಾರೆ. ಏನಂತ ಕರೀತಾರೆ? ಆರ್ಟ್ ಆಫ್ ಕಂಪ್ಯೂಟರ್. ಯಾವ್ದದು? ಆರ್ಟ್ ಆಫ್ ಕಂಪ್ಯೂಟರ್ ಅಂದ್ರೆ CPU. ಯಾವುದು? CPU. ಇದಕ್ಕೆ ಒಂದು ಮುಖ್ಯವಾದ ಒಂದು ಭಾಗ ಕಂಪ್ಯೂಟರ್ಗೆ. ಅರ್ಥ ಆಯ್ತಾ? ಈಗ ನಾವ್ ಏನೇ ಮಾಡಬೇಕು ಅಂತಂದ್ರೆ CPU ಬೇಕೇ ಬೇಕು. ಅರ್ಥ ಆಯ್ತಾ? ಅಷ್ಟೇ ಮುಖ್ಯವಾಗಿ ನಮಗೆ ಕೀಬೋರ್ಡು ಬೇಕು, ಕೀಪ್ಯಾಡು ಬೇಕು, ಮೌಸು ಬೇಕು, ಮಾನಿಟರ್ ಬೇಕು. ಒಟ್ಟಾಗಿ